ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ ಫ್ರೆಂಡ್ಸ್, ನಾವು ಶನಿವಾರ ಭಾನುವಾರ ಏನೇನು ಕೆಲಸ ಮಾಡಿದ್ವಿ ನಮ್ಮ ಗಾರ್ಡನ್ನಲ್ಲಿ ಅಂತ ತೋರಿಸ್ತೇನೆ. ಹೆವಿ ಕೆಲಸನೇ ಆಯಿತು ನಮ್ಮದು. ರಾತ್ರಿ 8:30ವರೆಗೂ ಕೆಲಸ ಆಯಿತು. ಆದರೆ ಅವನ್ನೆಲ್ಲ ನಾವು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮಳೆ ಬರ್ತಿತ್ತು. ಮಣ್ಣಿನ ಕೆಲಸ ಮಾಡಿದ್ದು, ಕೈಯೆಲ್ಲ ಮಣ್ಣು ಒದ್ದೆ ಆಗಿದ್ದರಿಂದ ಕೈ ಗಲೀಜಿರ್ತಿತ್ತು. ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದೀವಿ ಅಷ್ಟನ್ನು ನಿಮಗೆ ತೋರಿಸೋವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇವತ್ತು ಗುಲಾಬಿ ಗಿಡಗಳನ್ನ ಹೇಗೆ ಸೇವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕ್ತಾಯಿದ್ದೀನಿ. ಮನಿ ಪ್ಲ್ಯಾಂಟ್ ಸ್ವಲ್ಪ ಒಣಗಿದ ಎಲೆಗಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಂಜೆ 5 ಗಂಟೆ ಆಗಿತ್ತು. ಕಾಫಿ ಕೂಡ ಅಲ್ಲಿಗೆ ತರಿಸ್ಕೊಂಡು ಕುಡಿದ್ವಿ. ತುಂಬ ಕೆಲಸ ಇದ್ದಿದ್ದರಿಂದ ಮನೆಗೇನು ಜಾಸ್ತಿ ಹೋಗಿ ಬಂದು ಮಾಡಲಿಲ್ಲ. ಬನ್ನಿ ಮುಂದಿನ ವಿಡಿಯೋ ನೋಡೋಣ. ತೋರಿಸ್ತಾ ಇದ್ನಲ್ಲ ಶಂಖಪುಷ್ಪ ಗಿಡ ಕ್ಲೀನ್ ಮಾಡಿದ್ದೀವಿ ಅಂತ. ಅದು ನೋಡಿ ಎಷ್ಟು ಚೆನ್ನಾಗಿ ಹೂ ಬರೋ ಥರ ಆಗಿದೆ ಈಗ ಅಂತ. ಒಂದು 15 ಡೇಸ್ಗೆಲ್ಲ ಚೆನ್ನಾಗಿ ಸೆಟ್ ಆಯಿತು. ಡಬಲ್ ಪೆಟಲ್ಸ್ ಶಂಖಪುಷ್ಪವು ಬಿಟ್ಟಿದೆ. ಇವತ್ತು ಭಾನುವಾರ. ನಿನ್ನೆ ಎಲ್ಲ ನಮಗೆ ಕೆಲಸ ಮಾಡೋದಕ್ಕೆ ಆಗಿಲ್ಲ, ಯಾಕೆಂದರೆ ಮಳೆ ಇತ್ತು ನಿನ್ನೆ ಎಲ್ಲ. ಈ ಗಿಡಗಳೆಲ್ಲ ಆ ಜೆನ್ಶೀಟ್ ಒಳಗಡೆ ಇತ್ತು. ಇವಕ್ಕೆಲ್ಲ ಮಳೆ ನೀರು ಬೀಳಲ್ಲ, ಹಾಗಾಗಿ ಇದನ್ನೆಲ್ಲ ಈಚೆ ತೆಗೆದಾಕಿದ್ದೀನಿ. ಇದು ಒಂದು ಗಿಡ ತುಂಬ ಗಲೀಜಿತ್ತು, ಅಂದರೆ ಒಣಗೋಗಿತ್ತು ಎಲೆಗಳು. ಅದನ್ನೆಲ್ಲ ತೆಗೆದು ಫರ್ಟಿಲೈಸರ್ ಹಾಕೋಣ ಅಂತ ನಿನ್ನೆ ಈ ಕೆಲಸ ಮಾಡ್ತಾಯಿದ್ವಿ. ನೋಡಿ ಇವೆಲ್ಲ ಬಿಸಿಲಿಗೆ ಮಳೆಗೆ ತೆಗೆದಿಟ್ಟಿರೋಂತಹ ಗಿಡಗಳು. ನೋಡಿ ಇವತ್ತು ಕೂಡ ಒಂದು ಒಳ್ಳೆ ದಾಸವಾಳ ಹೂವು ಹರಡಿದೆ. ನೋಡಿ ಇದರಲ್ಲೆಲ್ಲ ಸುರುಳಿ ಸುತ್ಕೊಂಡಂಗಿದೆ ಎಲೆಗಳು. ಇದನ್ನೆಲ್ಲ ಬಿಡಿಸಿ ಇದಕ್ಕೆ ಫರ್ಟಿಲೈಸರ್ ಹಾಕಬೇಕು ಇವತ್ತು. ನೋಡಿ ಗಜನಿಯಾ ಇವತ್ತು ಕೂಡ ಒಳ್ಳೆ ಕಲರು ಹೂವಾಗಿದೆ. ದಾಸವಾಳ ಹೂಗಳಿದೆ. ಗಾರ್ಡನಲ್ಲಿ ಹೂಗಳಿದ್ರಂತೂ ಮನೆಗೆ ಹೋಗೋಕ್ಕೆ ಮನಸ್ಸಾಗಲ್ಲ. ನೋಡಿ ಕೇಸರಿ ಕಲರ್ ರೆಡಿಯಾಗಿದ್ದಾಳೆ. ನಾವು ರಿಪಾರ್ಟ್ ಮಾಡಿದ್ವಲ್ಲ, ಅವೆಲ್ಲ ನೋಡಿ ರಿಪಾರ್ಟ್ ಮಾಡಿದ್ದವತ್ತು ಎಲ್ಲ ಚೆನ್ನಾಗಿ ಸೆಟ್ಟಾಗಿದೆ. ಎಲ್ಲ ನೆರಳಂತ ಒಳಗಡೆ ಎತ್ತಿಟ್ಟಿದ್ದೆ. ನಮ್ಮ ಇಲ್ಲಿ ಸ್ವಲ್ಪ ತಂಪು ವಾತಾವರಣನೇ ಇದೆ, ಅಂದರೆ ಮಳೆ ವಾತಾವರಣ ಇದೆ. ಹಾಗಾಗಿ ಎಲ್ಲನೂ ಬಿಸಿಲಿಗೆ ಇಟ್ಟಿದ್ದೀನಿ. ನೋಡಿ ಇವಳಂತೂ ಎಷ್ಟು ಚೆನ್ನಾಗಿ ಆಗಿಬಿಟ್ಲು. ಫರ್ಟಿಲೈಸರ್ ಕ್ಲೀನ್ ಮಾಡಿ ಫರ್ಟಿಲೈಸರ್ ಕೊಟ್ಟ ತಕ್ಷಣ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಯಿತು. ಒಂದು ವಾರ 15 ದಿನಕ್ಕೆಲ್ಲ ಸರಿಯಾಗಿಬಿಡ್ತವೆ ಗುಲಾಬಿ ಗಿಡಗಳು. ಅಂದರೆ ಕರೆಕ್ಟಾಗಿ ಫೀಡ್ ಮಾಡಬೇಕು. ಅವಕ್ಕೆ ಏನು ಹಾಕಬೇಕು ಅದನ್ನು ನಾವು ಕರೆಕ್ಟಾಗಿ ಕೊಟ್ಬಿಟ್ರೆ ಊಟ ತಿಂಡಿನ ನೀಟಾಗಿ ಆಗೋಗ್ತಾರೆ. ನೆನ್ನೆ ಎಲ್ಲ ಸ್ವಲ್ಪ ಕಳೆ ಕೀಳೋ ಕೆಲಸ ಆಯಿತು ಅಂತ ಹೇಳ್ಬೋದು. ಏನೇನು ಗಲೀಜಿತ್ತು ಎಲ್ಲ ತೆಗೆದಿದ್ದೀವಿ. ನೋಡಿ ಇನ್ನೂ ಕೆಲಸ ಇರೋದ್ರಿಂದ ಇವೆಲ್ಲ ಹಾಗೇ ಇದೆ. ಈ ಥರಲ್ಲೆಲ್ಲ ಸ್ವಲ್ಪ ಗಲೀಜಿತ್ತು. ಇವುಗಳನ್ನೂ ಕೂಡ ಬಿಸಿಲಿಗೆ ಮಳೆಗೆ ಎತ್ತಿಡಬೇಕು. ಎತ್ತಿಟ್ಟಿಲ್ಲ. ನಮ್ಮ ಮನೆಯಲ್ಲಿರುವ ಕಮ್ಮಲ್, ವಿಷ್ಣು ಕಮ್ಮಲ್, ಲಕ್ಷ್ಮಿ ಕಮ್ಮಲ್ ನೋಡಿ ಚೆನ್ನಾಗಿದೆಯಾ. ಇವತ್ತು ಮಳೆ ಅವಕಾಶ ಕೊಟ್ಟರೆ ಈ ಕನಕಾಂಬರ ಗಿಡಗಳನ್ನೆಲ್ಲ ನಾಟಿ ಮಾಡಬೇಕು. ನೋಡಿ ಹೊಸದಾಗಿ ಅವತ್ತು ರಿಪಾರ್ಟ್ ಮಾಡಿದ ಗಿಡ ಚೆನ್ನಾಗಿ ಸೆಟ್ಟಾಗಿದೆ. ಏನು ಪ್ರಾಬ್ಲಮ್ ಇಲ್ಲ, ಖುಷಿಯಾಗಿದ್ದಾವೆ. ನೋಡಿ ಇದು ಅಷ್ಟೇ ಸೆಟ್ಟಾಗಿ ಹೂ ಬಿಟ್ಟಿದೆ. ಇವುಗಳು ಅಷ್ಟೇ ಬೆಣಗ್ಲೆ ಗಿಡಗಳು. ಅವತ್ತು 2 ಗಿಡ ರಿಪಾರ್ಟ್ ಮಾಡಿದ್ನೆಲ್ಲ ಚಿಕ್ಕದು ಹೊಸ ಕಟ್ಟಿಂಗು ಚೆನ್ನಾಗಿ ಸೆಟ್ಟಾಗಿದೆ. ಇವನ್ನೆಲ್ಲ ನಾನು ರೌಂಡಿಂಗ್ ವಿಚಾರಿಸ್ಕೋಬೇಕು. ಹಾಗಾದ್ರೆ ಅವಕ್ಕೂ ಖುಷಿ ಆಗೋದು. ಇಲ್ಲಾಂದರೆ ಬೇಜಾರಾಗಿಬಿಡುತ್ತೆ. ಮಾಡಿಟ್ಬಿಟ್ಟು ನಮ್ಮನ್ನು ನೋಡಲೇ ಇಲ್ವಲ್ಲ ನೀವು ಅಂತ. ದೊಡ್ಡ ಪಾಟಿಗೆ ಹಾಕಿದ್ದಾನೆ. ಈ ಕಡೆಗೆ ಚೆನ್ನಾಗಿ ಸೆಟ್ಟಾಗಿದೆ, ಪರವಾಗಿಲ್ಲ. ಹೂವೆಲ್ಲ ಸುಮಾರಿದೆ ಅಲ್ವಾ. ಹಾಗಾಗಿ ಇವರಿಗೂ ಬೇಜಾರು. ಯಾಕೋ ಸ್ವಲ್ಪ ಎಲ್ಲೋ ಆಗಿಬಿಟ್ಟಿದ್ದಾಳೆ. ಇನ್ನು ಎಲ್ಲಿಗಂತ ಎತ್ತಿಟ್ಕೊಳ್ಳೋದು. ಮಳೆ ಆದರೂ ಇಲ್ಲ, ಚಳಿ ಆದರೂ ಇಲ್ಲೇ. ಇವರು ಸೆಟ್ಟಾಗಲಿಲ್ಲ ಅನಿಸುತ್ತೆ. ನೋಡಿ ತುಂಬ ಬೇಜಾರಿನಲ್ಲಿದ್ದಾರೆ ಇವರು. 4 ಗಿಡ ಒಟ್ಟೊಟ್ಟಿಗೆ ಹಾಕಿದೆ ಅಂತ ತೋರಿಸಿದ್ನಲ್ಲ, ಅವರು ಯಾಕೋ ಸಪ್ಪೆ ಆಗಿದ್ದಾರೆ. ಇವರೊಬ್ಬಳೇ ಚೆನ್ನಾಗಿರೋಳು. ಇನ್ನು ಇವರೆಲ್ಲ 7 ಜನನೂ ಬೇಜಾರಲ್ಲಿದ್ದಾರೆ. ನೋಡೋಣ ಇವ್ರದ್ದು ಮುಂದೆ ಗ್ರೋತ್ ಹೇಗಿರುತ್ತೆ ಏನು ಅಂತ. ಮಳೆ ಜಾಸ್ತಿಯಾಗಿ ಹೂವೆಲ್ಲ ಮುದ್ದೆ ಆಗಿಬಿಟ್ಟಿದೆ. ನೋಡಿ ಹೂ ಬಿಡುತ್ತೆ, ತುಂಬ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಮಳೆ ಬಂದು ಎಲ್ಲ ಹಾಳು ಮಾಡುತ್ತೆ. ನೋಡಿ ಎಷ್ಟೆಷ್ಟು ಮುದ್ದೆ ಆಗಿದೆ.
ಎಷ್ಟೊಂದು ಹೂ ಬಿಟ್ಟಿತ್ತು, ಆದರೆ ಎಲ್ಲ ಮುದ್ದೆ ಆಗಿದೆ ಈಗ. ಹಾಯ್ ಫ್ರೆಂಡ್ಸ್, ಈ ಗಿಡ ನೋಡಿ, ಪರ್ಪಲ್ ಕಲರ್, ಗ್ರೀನ್ ಕಲರ್ ಎಲೆಗಳನ್ನ ಹೊಂದಿದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿ ಬುಷಿಯಾಗಿದೆ ಅಂತ. ತುಂಬ ಒಣಗಿದೆ, ಎಲೆಗಳನ್ನು ಆಗೋಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಈಗ. ಇದು ಸುಮಾರು 4 ವರ್ಷದಿಂದ ನಮ್ಮ ಮನೆಯಲ್ಲಿ ಇದನ್ನು ನಾನು ಬೆಳೆಸಿ ಇದೇ ಪಾಟಲ್ಲಿದೆ. ಈ ಗಿಡ ಎಲ್ಲಿರಲ್ಲ, ಯಾವ ಮಾಲ್ಗೋಗಿ, ಹೋಟೆಲ್ಗೋಗಿ, ಅಂಗಡಿಗಳಿಗೋಗಿ ಎಲ್ಲ ಕಡೆ ಈ ಗಿಡ ಬೆಳೆಸಿರ್ತಾರೆ. ವರ್ಟಿಕಲ್ ಗಾರ್ಡನಲ್ಲಂತೂ ತುಂಬ ಬೆಳೆಸಿರ್ತಾರೆ. ತುಂಬ ಆಕರ್ಷಣೀಯವಾದಂತಹ ಗಿಡ ಇದು. ನೆರಳಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ನೀರು ಕಡಿಮೆ ಕೊಟ್ಟರೂ ಸಾಕು, ಬೆಳಿತೀನಿ ಅಂತ ಹೇಳುತ್ತೆ. ನೋಡಿ ಎಷ್ಟು ಕೊಳೆ ಇದೆ ಇದರಲ್ಲಿ, ಒಣಗಿರೋ ಎಲೆ ಇದೆ ಅಂತ. ಆದರೆ ಇದನ್ನ ಕ್ಲೀನ್ ಮಾಡುವಾಗ ಸಾಫ್ಟಾಗಿ ಮಾಡಬೇಕು, ಇಲ್ಲಾಂದರೆ ನೋಡಿ ಈ ಥರ ಮುರಿದೋಗುತ್ತೆ. ಮುರಿದೋದ್ರೆ ಬೇಜಾರಾಗುತ್ತೆ, ಬುಷಿ ಹಾಳಾಗುತ್ತೆ ಅಂತೇಳಿ. ಹಾಗೆ ಇದು ಶನಿವಾರ ಮಾಡಿದಂತಹ ಕೆಲಸ. ಶನಿವಾರ ಮಳೆ ಇದ್ದಿದ್ದರಿಂದ ಜಾಸ್ತಿ ಏನೂ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ತುಂಬ ಒಣಗಿದ್ದಿದೆ. ಬಟ್ ಇದರೊಳಗಡೆ ಕೈ ಹಾಕೋದಕ್ಕೆ ಭಯ, ಏನಾರು ಇದ್ದರೆ ಹುಳ ಉಪ್ಟಗಳು ಅಲ್ಲಿ ಪಲ್ಲಿ ಅಂತೇಳಿ. ಕೊನೆಗೆ ನೋಡಿ ಇದೊಂದು ಸಿಕ್ತು. ಬೈದಿನ ಕೈ ಹಾಕುವಾಗ ಇದೇ ಸಿಕ್ತು. ಕಡ್ಜಂದು ಗೂಡು ಇದು. ನಿಮಗೂ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ, ನೋಡಿ ಎಷ್ಟು ಗೂಡೇ ಇದೆ. ಕೊನೆಗೂ ಏನೇ ಇದ್ದರೂ ಕ್ಲೀನ್ ಮಾಡ್ತೀವಿ ಅಂತ ಕೂತ್ಕೊಂಡ್ಮೇಲೆ ಒಂದು ರೌಂಡ್ ಕ್ಲೀನ್ ಮಾಡಲೇಬೇಕಲ್ವಾ, ಭಯನೋ ಏನೋ. ಕ್ಲೀನ್ ಮಾಡಿ ಆಯಿತು. ಇದನ್ನು ತೆಗೆದಿಟ್ಟು ಅದರದ್ದೇ ಜಾಗಕ್ಕೆ ಇದನ್ನು ಸೇರಿಸ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಫರ್ಟಿಲೈಸರ್ ಎಲ್ಲ ಹಾಕಬೇಕು. NPK ಹಾಕ್ತೀನಿ ಇದಕ್ಕೊಂದು ಅರ್ಧ ಸ್ಪೂನು. ಇನ್ನೊಂದು ತಿಂಗಳು ವರಮಹಾಲಕ್ಷ್ಮಿ ಬಂದು ಸೇರಿಸೋವರೆಗೆ ಬೆಳೀಲಿ ಅಂತ ಅರ್ಧ ಸ್ಪೂನ್ NPK ಹಾಕಿ ನೀರು ಹಾಕ್ತಾಯಿದ್ದೀನಿ. ಹೇಗಿದೆ ಗಿಡ ಅಂತ ನೋಡಿ. ಇಷ್ಟ ಆಯಿತಾ ಗಿಡ? ಈಗ ಗುಲಾಬಿ ಗಿಡದ ಕೇರಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಗಿಡದಲ್ಲಿ ಎಲೆಗಳೆಲ್ಲ ಸುತ್ಕೊಂಡಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಇದಕ್ಕೆ ಫರ್ಟಿಲೈಸರ್ ಹಾಕೋಣ. ಇದರಲ್ಲಿ ಮಿಲಿಬಗ್ಸ್ ನೋಡಿ ಹೇಗೆ ಅಟ್ಯಾಕಾಗಿದೆ. ಮುಳ್ಳು ಈ ಥರ ಹುಳಗಳಿದ್ರೆ ಯಾವ ಗಿಡನೂ ಡೆವಲಪ್ ಮಾಡೋಕ್ಕೆ ಬಿಡಲ್ಲ. ಏರಗಳಿರುವಾಗಲೇ ನಾವು ಅಂದ್ಕೋಬೇಕು ಇದು ಈ ಏರ ಇದೆ ಅಂದರೆ ಅಲ್ಲಿ ರೋಗ ಬರ್ತಾಯಿದೆ ಅಂತ. ಎಷ್ಟು ದೊಡ್ಡದಿದೆ ನೋಡಿ ಮಿಲಿಬಗ್ಸ್. ಇದನ್ನೆಲ್ಲ ಕ್ಲೀನ್ ಮಾಡಿ ಈಗ ಮೆಡಿಸನ್ ಅಪ್ಲೈ ಮಾಡಿದ್ರೇ ಈ ಗಿಡ ಸರಿ ಹೋಗೋದು ನೋಡಿ. ಹಾಗೆ ಈ ಥರ ಡೆಡ್ ಸ್ಟೆಮ್ ಎಲ್ಲ ಬಂದಿದೆ ಈ ಗಿಡದಲ್ಲಿ. ಕ್ಲೀನ್ ಮಾಡೋಣ ಈ ಗಿಡನ ಇವತ್ತು. ಈ ಕಡೆ ಹೂವು ಇದೆ, ಆ ಕಡೆ ರೋಗನೂ ಇದೆ. ನೋಡಿ ಹೇಗೆ ಮಿಲಿಬಗ್ಸ್ ಗೂಡೇ ಕಟ್ಕೊಂಡಿದೆ. ಈ ಥರ ಎಲ್ಲ ಇದ್ದರೆ ಗಿಡ ಡೆವಲಪ್ ಆಗೋಲ್ಲ. ಕ್ಲೀನ್ ಮಾಡಲೇಬೇಕು. ಮಳೆಗಾಲ ಬಂತು ಅಂದರೆ ಗಿಡಗಳನ್ನ ಡೈಲಿ ಅಬ್ಸರ್ವ್ ಮಾಡಲೇಬೇಕು. ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಾವು ಗಿಡಗಳನ್ನ ಸೇವ್ ಮಾಡ್ಕೊಳಕ್ಕಾಗೋದು. ಇಲ್ಲಾಂದರೆ ತುಂಬ ಕಷ್ಟ. ನೋಡಿ ಅದ್ರ ಸುತ್ತ ಮೊಟ್ಟೆ ಮರಿ ಅಂತೆಲ್ಲ ಹಾಕಿ ಬಿಟ್ಟಿರುತ್ತೆ. ಎಲ್ಲ ಸ್ಪ್ರೇ ಮಾಡಬೇಕು. ಹಾಗೆ ಈ ಎಲೆಗಳನ್ನೆಲ್ಲ ರಿಮೂವ್ ಮಾಡಿ, ಎಲೆ ಈಗ ಆಗಿದೆ ಅಂದಾಕ್ಷಣಕ್ಕೆ ನಾವು ತಿಳ್ಕೊಬೇಕು ಈ ಗಿಡದಲ್ಲಿ ರೋಗ ಅಟ್ಯಾಕ್ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಕೆಂಪು ಕಲರ್ದು ಒಂದು ರೋಗ ಇವತ್ತೇ ಫಸ್ಟ್ ನಾನು ನೋಡ್ತಾ ಇರೋದು. ಈ ಥರದ್ದು ಒಂದು ಕೀಟ ರೋಗ ಬಂದಿದೆ. ನೋಡಿ ಇಲ್ಲಿ ಎಷ್ಟು ಮೊಟ್ಟೆ ಹಾಕಿದೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ಎಷ್ಟು ಮೊಟ್ಟೆ ಹಾಕಿದೆ ಅದು. ನಾನು ಇವತ್ತೇ ಫಸ್ಟ್ ಈ ಗಿಡ ಕ್ಲೀನ್ ಮಾಡುವಾಗ ನೋಡ್ತಿರೋದು. ಇದೆಲ್ಲ ಮೊಟ್ಟೆನೇ. ಅಯ್ಯಪ್ಪ ನೋಡಿ, ಹಿಂಗೆ ಮಾಡಿದ್ರೆ ಹೋಗ್ತಾ ಇದೆ. ಮೊಟ್ಟೆ ಥರನೇ ಇದೆ. ನಾವು ರೇಷ್ಮೆ ಹುಳುನ ಮೊಟ್ಟೆ ನೋಡ್ತಿದ್ವಲ್ಲ, ಅದೇ ರೀತಿ ಇದೆ ನೋಡಿ ಹೇಗಿದೆ. ಇದೊಂದು ಹೊಸ ರೋಗ ಇವತ್ತು ನೋಡಿದ್ದಾಯಿತು ನಾನು. ತುಂಬ ಇದೆ, ತುಂಬ ಈಗ ಹರಡ್ತಾ ಇದೆ ರೋಗ. ಕ್ಲೀನ್ ಮಾಡೋದು ಇದನ್ನು. ಈ ಥರ ಡೆಡ್ ಸ್ಟೆಮ್ ಎಲ್ಲ ಕಟ್ ಮಾಡಿಬಿಡ್ಬೇಕು. ಗುಲಾಬಿ ಗಿಡದಲ್ಲಂತೂ ಈ ಥರ ಡೆಡ್ ಸ್ಟೆಮ್ ಅಂತೂ ಬರ್ತಾನೆ ಇರುತ್ತೆ. ಹಾಗೆ ನೋಡಿ ಇದು ಡೆಡ್ ಗಿಡ, ಇದರಿಂದ ಕೆಳಗಡೆಯಿಂದ ಬಂದಿರೋದು. ಹಾಗಾಗಿ ಇದನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ. ನೋಡಿ 2 ಗಿಡನೂ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಖುಷಿ ವಿಷಯ ಏನಂದರೆ ಈ ಗಿಡದಲ್ಲಿ ರೋಗ ಇರಲಿಲ್ಲ. ನೋಡಿ ಹೂವೆಲ್ಲ ಚೆನ್ನಾಗಿದೆ. ಬಟ್ ರೋಗ ಇಲ್ಲದೆ ಇರೋದ್ರಿಂದ ಗುಡ್ ಅನ್ನಿಸ್ತು. ಇದರಲ್ಲಿ ರೋಗ ಇರಲಿಲ್ಲ, ಬಟ್ ಗ್ರೋತ್ ಇರಲಿಲ್ಲ. ಇದರಲ್ಲೂ ಕೂಡ ಎಲ್ಲನೂ ತೆಗೆದಿದ್ದೀನಿ. ಇದಕ್ಕೆ ಬೇಕಾದ್ರೆ ಕೆಮಿಕಲ್ ಫರ್ಟಿಲೈಸರ್
ನೋಡಿ ಗುಲಾಬಿ ಗಿಡಗಳಲ್ಲಿ ಈ ಥರ ಮಿಲಿಬಗ್ಸ್ ಕಾಟ. ಒಟ್ಟು 5 ಗಿಡ ಕ್ಲೀನ್ ಮಾಡ್ದಂಗೆ ಆಯ್ತು ಇವತ್ತು. ಕ್ಲೀನಿಂಗ್ ಆಗಿದೆ. ಇವಕ್ಕೆಲ್ಲ ಫರ್ಟಿಲೈಸರ್ ಹಾಕಬೇಕು. ಎಲ್ಲದರಲ್ಲೂ ಎಲೆ ಬಿಡಿಸಿದ್ದೀನಿ. ಆ ಗಿಡಗಳು ಎಲ್ಲೆಲ್ಲಿದೆ ಅಲ್ಲಲ್ಲೇ ಕ್ಲೀನ್ ಮಾಡಿದ್ದೀನಿ. ಇದೆಲ್ಲ ನಾನೇ ಹಾಕಿರೋದು ಮಲ್ಚಿಂಗ್ ಥರ. ತುಂಬ ಸೆಕೆ ಇತ್ತಲ್ಲ ಮೊದಲು, ಬಾಳೆಹಣ್ಣಂದು ಸಿಪ್ಪೆ ಒಣಗಿಸ್ಬಿಟ್ಟು ಹಾಕಿದೆ. ಹಾಗೇ ಇದೆ. ಇಲ್ಲೇನೂ ಇಲ್ಲ, ಇಲ್ಲಿ ಬರೀ ಮಣ್ಣಿದೆ. ರೋಗ ಬಂದಿರೋ ಗಿಡನ ಈ ರೀತಿ ಗಿಡಗಳಿಂದ ಸಪ್ರೇಟ್ ಮಾಡಿದ್ದೀನಿ. ಗಿಡಗಳ ಎಲ್ಲ ಭಾಗಕ್ಕೂ ಚೆನ್ನಾಗಿ ನೀರನ್ನ ಹಾಕ್ತಾಯಿದ್ದೀನಿ. ಇದಕ್ಕೀಗ ಫರ್ಟಿಲೈಸರ್ ಹಾಕೋಣ. ನೋಡಿ ಮಿಡ್ತೆ ಕೂಡ ಬಿಡ್ತಿಲ್ಲ ಗಿಡನ. ಅಂದರೆ ಅವಕ್ಕೆ ಪ್ರಕೃತಿ ನಿಯಮ, ಏನು ಮಾಡ್ತೀರಾ, ಆ ರೋಗಗಳು ಹೇಗೆ ಬರುತ್ತೆ ನಮಗೇನು ಗೊತ್ತಿರುತ್ತಾ? ಬರ್ತವೆ. ಬಟ್ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆನ ನಾವು ಹುಡ್ಕೋಬೇಕು ಅಷ್ಟೇ. ಆ ರೋಗಕ್ಕೆ ನಾನು ಬಳಸ್ತಾ ಇರೋ ಮತ್ತೊಂದು ಫರ್ಟಿಲೈಸರ್ ಅಂದರೆ ಬೂದಿನ ನಮ್ಮ ಹಿಂದಿನ ಕಾಲದಲ್ಲಿ ಎಲ್ಲರೂ ಬಳಸ್ತಿದ್ರು ಕೀಟನಾಶಕವಾಗಿ. ಹಾಗೆ ನಾನು ಇವತ್ತು ಬೂದಿಯನ್ನು ಈ ಗಿಡಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಹೀಗೆ ಹಾಕಿ. ಈ ಗಿಡದಲ್ಲಿ ಬೂದಿ ಸ್ವಲ್ಪ ಎಲೆಗಳಿಲ್ಲದೆ ಇರೋದ್ರಿಂದ ನಿಲ್ಲೋದು ಕಷ್ಟ ಆಗ್ತಿದೆ. ಅದಕ್ಕೆ ನಾನು ನೀರು ಹಾಕ್ಕೊಂಡಿರೋದು ಇದಕ್ಕೆ. ಎಷ್ಟೊಂದು ರೋಗ ಇದೆ ನೋಡಿ ಹೇಗೆ ಅಟ್ಯಾಕಾಗಿದೆ. ಎಲ್ಲ ರೋಗ ಇದೆ. ಈಗ ಮುಳ್ಳು ಆರಾಮಾಗಿ ಕೈ ಹಾಕೋಕ್ಕೆಲ್ಲ ಆಗಲ್ಲ. ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ಗುಲಾಬಿ ಗಿಡ ಮುಳ್ಳಾಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಬೂದಿನ ಈ ರೀತಿ ಹಾಕಿ ಆಯಿತು. ಎಲೆ ಇಲ್ಲದೆ ಇರೋದ್ರಿಂದ ಅಷ್ಟು ಈಸಿಯಾಗಿ ಬೂದಿ ನಿಲ್ಲಿಲ್ಲ. ನಾನು ನೀರನ್ನ ಸ್ಪ್ರೇ ಮಾಡಿಕೊಂಡು ಆಮೇಲೆ ಬೂದಿನ ಅಪ್ಲೈ ಮಾಡಿದ್ದೀನಿ. ಈ ದಾಸವಾಳ ಗಿಡದಲ್ಲಿ ಸ್ವಲ್ಪ ರೋಗ ಏನು ಕಾಣಿಸ್ತಾ ಇಲ್ಲ, ಬಟ್ ಚುಕ್ಕಿ, ಕಪ್ಪು ಚುಕ್ಕಿ, ಬಿಳಿ ಚುಕ್ಕಿ ಸ್ವಲ್ಪ ಕಾಣಿಸ್ತಿತ್ತು. ಇದಕ್ಕೆ ಸ್ವಲ್ಪ ನೀರು ಸ್ಪ್ರೇ ಮಾಡಿಕೊಂಡು ಹೀಗೆ ಹಾಕ್ತಾಯಿದ್ದೀನಿ. ಇವು ಎಲೆ ಇರೋದ್ರಿಂದ ನೀಟಾಗಿ ನಿಂತ್ಕೋತವೆ, ಇದಕ್ಕೇನು ತೊಂದರೆ ಆಗಲಿಲ್ಲ. ಬಟ್ ಗುಲಾಬಿ ಗಿಡದಲ್ಲಿ ಎಲೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಸೌಂಡ್ ಪ್ರಾಬ್ಲಮ್ ಆಗ್ತಿದೆ ಏನೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಳೆ ಏನು ಬೀಳಲ್ಲ, ಅದಕ್ಕೋಸ್ಕರ ಇವಕ್ಕೆ NPKನ ಕೊಡ್ತಾಯಿದ್ದೀನಿ. ಈ ಗಿಡನ ಕ್ಲೀನ್ ಮಾಡಿದ್ದೀನಿ, ಇದರಲ್ಲಿ ರೋಗ ಇಲ್ಲ. ಹಾಗಾಗಿ ಇವಕ್ಕೆ NPK ಫರ್ಟಿಲೈಸರ್ನ ಮಳೆಗಾಲ ಆಗಿದ್ರೂ ಪರವಾಗಿಲ್ಲ, ಇವಕ್ಕೆ ನೀರೇನು ಬೀಳಲ್ಲ. ಹಾಗೆ ನಮ್ಮ ಹಿಂದಿನವರೆಲ್ಲ ಮಳೆಗಾಲದಲ್ಲೇ ಅಲ್ವಾ, ಮಳೆಗೆ ಚೆನ್ನಾಗಿ ಗೊಬ್ಬರ ಎಲ್ಲ ಕರಗುತ್ತೆ ಅಂತೇಳಿ ಮಳೆಗಾಲದಲ್ಲೇ ಫರ್ಟಿಲೈಸರ್ನ ಕೊಡ್ತಾಯಿದ್ದು. ಹಾಗಾಗಿ ಕೊಡ್ತಾಯಿದ್ದೀನಿ. ಏನು ಸಮಸ್ಯೆ ಆಗಲ್ಲ, ಕೊಡಿ. ನೀವು ನಿಮ್ಮ ಹತ್ರ ಕೆಮಿಕಲ್ ಫರ್ಟಿಲೈಸರ್ ಹಾಕೋ ಅಭ್ಯಾಸ ಇರೋರು, ಗೊತ್ತಿರೋರು ಕೊಡ್ಬೋದು, ಕೊಡಿ. ನಾನು 4ಕ್ಕೂ ಕೊಡ್ತಾಯಿದ್ದೀನಿ ಈಗ. ನೋಡಿ ಇವು ಕೂಡ ಕ್ಲೀನಾಗಿತ್ತಲ್ಲ, ಕೊಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಕೊಡಿ ಸಾಕು. ನೋಡಿ ಗಿಡದಿಂದ ಈ ಥರ ದೂರ ಪಾಟ್ನ ಎಡ್ಜಿಗೆ ಕೊಡಿ, ಚೆನ್ನಾಗಿ ಕೆಲಸ ಮಾಡುತ್ತೆ. ಮುಂದೆ ತೋರಿಸ್ತೀನಿ ಇದೆಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಈ ಫರ್ಟಿಲೈಸರ್ ಅಂತ. ಇದ್ರ ಮೇಲೆ ಸ್ವಲ್ಪ ನೀರು ಹಾಕಬೇಕು ಇವಾಗಲೇ. ಇವು 4 ಗುಲಾಬಿ ಗಿಡಗಳಿಗೂ ಫರ್ಟಿಲೈಸರ್ ಕೊಡೋ ಅಂಥ ಕೆಲಸ ಈಗ ಮುಗೀತು. ಹೀಗೆ ಸ್ವಲ್ಪ ನೀರನ್ನ ಕೊಡಿ, ಅದಕ್ಕೆ ಕರಗುತ್ತೆ. ಒಂದೇ ಸಾರಿ ಏನು ಕರಗಿ ಅದು ಗಿಡಕ್ಕೆ ಹೋಗಲ್ಲ, ಸ್ವಲ್ಪ ಆಗಿ ಕರಗಿ ಗಿಡಗಳಿಗೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಆಗ ಒಳ್ಳೆ ಬೆಳವಣಿಗೆ ಗಿಡದಲ್ಲಿ ನಾವು ನೋಡಬಹುದು.